ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂತ್ರ, ನಾನು ಹಾಸ್ಪಿಟಲ್ಗೆ ಹೋಗಿ ಚಿನ್ನೂನ ನೋಡ್ಕೊಂಡು ಅಲ್ಲಿಂದ ಹಾಗೆ ನೇರವಾಗಿ ಬಂದ್ಬಿಡ್ತೀನಿ. ಓಕೆ, ನೀವು ಸ್ವಲ್ಪ ರತ್ನಮ್ಮ ಅವ್ರನ್ನ ನನ್ನ ಜೊತೆ ಕಳಿಸ್ಕೊಡ್ತೀರಾ? ಹಾಗೆ ಮಾಡಿ. ಡಾಕ್ಟರ್, ಚಿನ್ನು ಹೇಗಿದ್ದಾರೆ ಈಗ? ಕಂಡೀಷನ್ ಎಲ್ಲ ಸ್ಟೇಬಲ್ ಆಗಿದೆ. ಬಾಡಿ ಪೇನ್ ಅಂತ ಹೇಳ್ತಾ ಇದ್ರು. ಇಂಜೆಕ್ಷನ್ ಕೊಟ್ಟಿದ್ದೀನಿ, ರೆಸ್ಟ್ ಮಾಡ್ತಾ ಇದ್ದಾರೆ. ನೈಸ್. ಏನಾದರೂ ಮೇಜರ್ ಕಾಂಪ್ಲಿಕೇಶನ್ಸ್ ಇದೆಯಾ? ಲಕ್ಕಿಲಿ ಆ ಥರ ಯಾವುದೂ ಇಲ್ಲ ಮೇಡಮ್. ನಿಮಗೆ ನನಗೂ ಅನುಮಾನ ಇತ್ತು. ಓಕೆ. ಸ್ಕ್ಯಾನಿಂಗ್ ರಿಪೋರ್ಟ್ ತರಿಸ್ಕೊಂಡ್ಮೇಲೆ ಏನಿಲ್ಲ ಅಂತ ಗೊತ್ತಾಯ್ತು. ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಹಾಸ್ಪಿಟಲ್ ಬಿಲ್ಲೆಲ್ಲ ಇನ್ಶೂರೆನ್ಸಲ್ಲೇ ಕ್ಲೈಮ್ ಆಗುತ್ತಲ್ವಾ? ನೀವೇನು ಟೆನ್ಷನ್ ಆಗೋ ಅಗತ್ಯ ಇಲ್ಲ, ಅದನ್ನೆಲ್ಲ ನಾವು ನೋಡ್ಕೊಂಡಿದ್ದೀವಿ. ನಿಮ್ಮ ಅಣ್ಣ ವೀರಣ್ಣ ಅವರು ನಮ್ಮ ಹಾಸ್ಪಿಟಲ್ ಟ್ರಸ್ಟ್ಗೆ ತುಂಬ ಬೇಕಾದವರು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಪದೇ ಪದೇ ಅಲೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನಗೆ ಬೇರೆ ಪೇಷಂಟ್ ಇದ್ದಾರೆ, ಹೋಗಿ ನೋಡ್ತೀನಿ. ಶ್ಯೂರ್. ಮೇಡಮ್, ದೇವ್ರಂಗ್ ಜೊತೆ ಇದ್ದು ನಮ್ಮ ಹುಡುಗನ್ ಕಾಪಾಡ್ಬಿಟ್ರಿ. ಅಮ್ಮ, ಇವನು ನಿಮ್ ಹುಡುಗ ಮಾತ್ರ ಅಲ್ಲಮ್ಮ, ನಮ್ಮನೆ ಮಗ. ಇವನಿಗೇನೇ ತೊಂದರೆ ಆದ್ರೂ ನಮ್ಮ ಮನೇಲಿ ಎಲ್ಲಾರ್ಗೂ ನಿಮ್ಮಷ್ಟೇ ನೋವಾಗುತ್ತೆ. ನೀವಿಬ್ರು ಆರಾಮಾಗಿರಿ. ನಿಮ್ಮನ್ನ ನಮ್ಮ ಮನೆಗೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ನೋಡಿ, ನಿಮಗೇನ್ ಬೇಕಾದ್ರೂ ಮಾಧ್ವಿಗೆ ಹೇಳಿ, ಮಾಧ್ವಿ ನನಗೆ ಕಾಲ್ ಮಾಡ್ತಾಳೆ. ಸರಿನಾ ಮಾಧ್ವಿ? ಸರಿಮಾ, ನಾನು ಹೋಗ್ಬೇಕು. ನನಗೆ ಆಫೀಸಲ್ಲಿ ಕೆಲಸ ಇದೆ. ನೀವಿದ್ದು ನೋಡ್ಕೋತಿರಲ್ಲ ಚಿನ್ನುನ? ಖಂಡಿತವಾಗ್ಲೂ ನೋಡ್ಕೊಂತೀವಮ್ಮ. ಬಾಯ್ ಮಾಧವಿ. ಬಾಯ್ ಅಕ್ಕ. ಅಕ್ಕ. ಹಾ ಸರ್, 1 ಸೆಕೆಂಡ್. ಮಾಧವಿ? ಏನ್ ಮಾಧವಿ? ನಾನು ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಹೇಳು ಮಾಧವಿ. ಏನಿಲ್ಲ ಅಕ್ಕ, ಒಂದ್ ಹೆಣ್ಣಿಗೆ ಮಾತ್ರನೇ ಇನ್ನೊಂದು ಹೆಣ್ಣಿನ ಮನ್ಸು ಅರ್ಥ ಆಗೋದು. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಕ್ಕ, ಪ್ಲೀಸ್. ಖಂಡಿತ ತಪ್ಪು ತಿಳ್ಕೊಳ್ಳಲ್ಲ. ಅದೇನ್ ವಿಷಯ ಹೇಳು. ನಮ್ಮಪ್ಪ ನಮ್ಮಮ್ಮನ್ಗೆ ಚಿಕ್ಕ ವಯಸ್ಸಿಂದನೂ ಚಿನ್ನು ಮಾವನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಮಾತಾಡ್ಕೊತಾ ಇದ್ರು. ಈಗ್ಲೂ ಅದೇ ಮನಸ್ಥಿತಿಲೇ ಇದಾರವ್ರು. ಬೇರೆ ಯಾವ ಗಂಡಿಗೂ ನನ್ನ ಮದ್ವೆ ಮಾಡ್ಕೊಡಲ್ಲ. ಮಾಡ್ಕೊಟ್ರೆ ಚಿನ್ನು ಮಾವನ್ಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತಿನ್ನೇನು, ಖುಷಿನೇ ಅಲ್ವಾ? ಮಾಡ್ಕೋ. ಏನ್ ಯೋಚನೆ ಮಾಡ್ತಿದ್ಯಾ? ಆದ್ರೆ ಮಾವನ್ಗೆ ನನ್ನ ಮೇಲೆ ಆ ಥರ ಫೀಲ್ ಯಾವತ್ತೂ ಇಲ್ಲ ಅಂತ ಅನ್ಸುತ್ತೆ. ಅಮ್ಮನೇ ಮಾವನ್ ಜೊತೆ ನೀನ್ ತುಂಬಾ ಕ್ಲೋಸ್ ಆಗಿರು ಅಂತ ಫೋರ್ಸ್ ಮಾಡ್ತಾರೆ. ಅವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ್ರೆ ನಾನು ಹೇಗೆ ಅವ್ರನ್ನ ಮದ್ವೆ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಆದ್ರೆ ಕೆಲವನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳೋದಿಕ್ಕೆ ನನಗ್ ಸಂಕಟ ಆಗತ್ತೆ. ಆ ತರ ಎಲ್ಲ ಫೋರ್ಸ್ಫುಲ್ ಆಗಿ ಮದ್ವೆ ಆಗೋದು ನನ್ಗಿಷ್ಟ ಇಲ್ಲ ಅಕ್ಕ. ಈಗ ನಿನಗಿಷ್ಟ ಇಲ್ದಿರೋದು ನಿಮ್ಮ ಮಾವನ ಅಥವಾ ನಿಮ್ಮಮ್ಮ ಫೋರ್ಸ್ಫುಲ್ ಆಗಿ ಹೇಳ್ತಿದಾರಂತನ? ಅದಾ? ನಮ್ಮ ಮಾವ ಇಷ್ಟನೇ, ಆದ್ರೆ ಅಮ್ಮ ಮಾಡ್ತಿರೋ ಬಲವಂತ ಇಷ್ಟ ಆಗ್ತಿಲ್ಲ. ನಾವೊಬ್ರಿಗೆ ಇಷ್ಟ ಇಲ್ಲ ಅಂತಿರುವಾಗ ಅವ್ರ ಹತ್ರ ಬಲವಂತವಾಗಿರೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ಅಕ್ಕ? ಆ ಥರ ಸಿಚುವೇಶನಲ್ಲಿ ನಾನು ನಿಂತಿದ್ದೀನಕ್ಕ. ನಿಮ್ಮ ಅಣ್ಣನೇ ಹೇಳಿದ್ರಲ್ಲ ಅಕ್ಕ, ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನ ನಮ್ಮ ಮಾವ ಮೀರಲ್ಲ ಅಂತ. ನನಗೊಂದು ಸಹಾಯ ಮಾಡ್ತೀರಾ ಅಕ್ಕ? ಏನ್ ಸಹಾಯ ಮಾಡ್ಬೇಕು ಹೇಳು. ಮಾವನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಬೇಕು. ಮಾವ ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ದಾನ, ಅದಕ್ಕೆ ಈ ತರ ಮಾಡ್ತಿದ್ದಾನ ಅಂತ ನನಗೆ ಗೊತ್ತಾಗ್ಬೇಕು. ಆ ಕಾರಣಕ್ಕೆ ನಾನು ಬೇಡ ಅಂತ ಅನ್ಸುತ್ತಾ? ಇಲ್ಲ ನಾನು ಅವನಿಗೆ ಸರಿಯಾದ ಜೋಡಿ ಅಲ್ವಾ? ನಾನು ಅವ್ರ ಕಲ್ಪನೆಗೆ ಸರಿಯಾಗಿ ಹೊಂದಲ್ವೇನೋ? ಹೇ, ಯಾಕೆ ಹಾಗ ಅನ್ಕೋತ್ಯಾ? ಚೆನ್ನಾಗ್ ಕಾಣಿಸೋದು ಅಂದ್ರೆ ಹೊರಗಿನ ರೂಪದಲ್ಲ, ಮನ್ಸು ಚೆನ್ನಾಗಿರ್ಬೇಕು. ಮಾಧವಿ, ನೀನು ಯಾವ ರೀತಿನಲ್ಲೂ ಕಮ್ಮಿ ಇಲ್ಲ. ಆ ಕೀಳರಿಮೆನ ಬೆಳೆಸ್ಕೋಬೇಡ. ಹಾಗಲ್ಲ ಅಕ್ಕ,
ಆಸ್ಪತ್ರೆಗೆ ಮಾವನ್ ನೋಡಕ್ ಬಂದು ಇಷ್ಟ್ ದಿನ ಆಯ್ತಲ್ಲ, ಇಷ್ಟ್ ದಿನದಲ್ಲಿ ಯಾವತ್ತೂ ನನ್ ಜೊತೆ ಪ್ರೀತಿಯಿಂದ ಮಾತಾಡೇ ಇಲ್ಲ. ಆದ್ರೂ ನನ್ ಮಾವ ಇಂಥ ಸ್ಥಿತಿಲಿದ್ದಾನೆ ಅಂತ ನನಗ್ ಅವನ್ ಮೇಲೆ ತುಂಬಾ ಪ್ರೀತಿ ಕನಿಕರ. ಅದಕ್ಕೆ ನೀವು ನನ್ ಮಾವನ್ ಮನ್ಸಲ್ಲಿ ನಾನು ಇದೀನ ಅಂತ ತಿಳ್ಕೊಳ್ಬೇಕು. ಒಂದ್ ವೇಳೆ ನಮ್ಮ ಮಾವ ನಾನು ಇಷ್ಟ ಇಲ್ಲ ಅಂತಂದ್ರೆ ನಮ್ಮಮ್ಮನ್ ನಾನು ಹೇಗೋ ಸಮಾಧಾನ ಮಾಡ್ತೀನಿ. ಆದ್ರೆ ಅಮ್ಮನ್ ನಾನು ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೆ. ಅಂದ್ರೆ ನಿನಗೆ ನಿಮ್ ಮಾವ ಅಂದ್ರೆ ಅಷ್ಟಿಷ್ಟ ಅಂತ ಆಯ್ತು. ಅವನನ್ನ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ಯಾ ಅಲ್ವಾ? ಇಲ್ಲ ಅಂದ್ರೆ ಸುಳ್ಳಾಗತ್ತಕ್ಕ, ಹೂ ಅನ್ನಕ್ಕೆ ಭಯ ಆಗತ್ತಕ್ಕ. ನೋಡು ಮಾಧವಿ, ಅವನ್ ಸ್ವಲ್ಪ ಹುಷಾರಾಗ್ಲಿ. ನಾನೇ ಮಾತಾಡಿ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಓಕೆ? ಆದಷ್ಟು ಬೇಗ ಹೇಳಿ ಅಕ್ಕ. ಶ್ಯೂರ್. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸಿ ಅಕ್ಕ. ಹೇ ಮಾಧವಿ, ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್ತೆ. ಬರ್ಲಾ? ಬಾ ಮಂತ್ರ. ಯಾಕೆ ಮಂತ್ರ ಇಲ್ಲೇ ನಿಂತ್ಬಿಟ್ಟೆ? ಬಾ, ನೀನು ಹೇಳ್ದಂಗೆ ಕರ್ಕೊಬಂದು ಕೂಡಾಕಿದ್ದೀನಿ. ನೀನೇನೇನು ಕೇಳಬೇಕು ಅದನ್ನೆಲ್ಲ ಅವಳ ಹತ್ರನೇ ಕೇಳು. ಇಲ್ಲ, ನಾನು ಯಾರು ಅನ್ನೋದು ಅವಳಿಗೆ ಗುರ್ತಿಸಿಗ್ಬಾರ್ದು. ಯಾಕೆ? ಅದರಲ್ಲೇನಿದೆ? ನೋಡು, ಇದನ್ನ ಸದ್ಯಕ್ಕಿಟ್ಕೋ, ಬೇಡ ಅನ್ಬೇಡ. ಇಷ್ಟು ದಿನ ಇವಳನ್ನ ಕಾಪಾಡಿದ್ದೆ ಬೇರೆ, ಇನ್ನು ಮುಂದೆ ಬೇರೆ ರೀತಿನೇ ನೋಡ್ಕೋಬೇಕು. ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ಮುಂದೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇವಳ ವಿಚಾರದಲ್ಲಿ ನಾನು ಏನು ಹೇಳ್ತಿದ್ನೋ ನೀನಷ್ಟು ಮಾಡ್ತಾ ಹೋದ್ರೆ ಸಾಕು. ಇವಳನ್ನ ಇಟ್ಕೊಂಡು ಇನ್ನು ಮುಂದೆ ತುಂಬ ವಿಚಾರಗಳನ್ನ ತಿಳ್ಕೊಳ್ಳೋದಿದೆ.